ಆತ್ಮೀಯರೇ, ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಕಳೆದ 3 ತಿಂಗಳಲ್ಲಿ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ, ಪ್ರತಿಭಟನಾ ಧರಣಿ, ರಾಜ್ಯ ಮಟ್ಟದ ಸಮಾವೇಶ ಹಾಗೂ ಕರ್ನಾಟಕದ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಬಿಜಾಪುರ, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ, ದಾವಣಗೆರೆ, ಮೈಸೂರು, ಬೆಂಗಳೂರು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹಲವಾರು ಬಾರಿ ಪ್ರತಿಭಟನಾ ಚಳುವಳಿಗಳನ್ನು ನಿರಂತರವಾಗಿ ಬೆಳೆಸ್ತಾ ಬಂತು. ಈ ಒಂದು ಪ್ರತಿಭಟನಾ ಚಳುವಳಿಯ ಪ್ರತಿಫಲವಾಗಿ ಆರಂಭಿಕವಾಗಿ ನಿನ್ನೆ ಚಳಿಗಾಲ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು 54,300 ಹುದ್ದೆಗಳ ನೇಮಕಾತಿಗೆ ಅನುಮೋದನೆಯನ್ನು ನೀಡಿದ್ದಾರೆ. ಇದು ಕೇವಲ ಅನುಮೋದನೆ ಅಷ್ಟೇ ಅಲ್ಲ, ರಾಜ್ಯದ ಜನತೆಗೆ ಕೊಟ್ಟಿರತಕ್ಕಂತ ಆಶ್ವಾಸನೆ, ಅಧಿವೇಶನದಲ್ಲಿ ಕೊಟ್ಟಿರತಕ್ಕಂತ ಆಶ್ವಾಸನೆ. ಈ ಒಂದು ಆಶ್ವಾಸನೆಯನ್ನ, ಅನುಮೋದನೆಯನ್ನ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಸ್ವಾಗತಿಸುತ್ತೇವೆ. ಆದರೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಹೋರಾಟಗಳು ಇನ್ನೂ ಮುಂದುವರಿಸಬೇಕಾಗ್ತದ. ಯಾಕಂದ್ರೆ ರಾಜ್ಯದಲ್ಲಿ ಖಾಲಿ ಇರತಕ್ಕಂತ 2,84,500 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನೋ ಬೇಡಿಕೆ ಇದೆ. ಹಾಗೇನೆ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಬೇಡಿಕೆ ಇದೆ. ಈ ಒಂದು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಿರ್ತಕ್ಕಂಥ ವಿಷಯ, ಈ ಆರಂಭಿಕ ಜಯನ್ನ ಸ್ವಾಗತಿಸುವುದರೊಂದಿಗೆ ಮಾನ್ಯ ಮುಖ್ಯಮಂತ್ರಿ ಅವರು ಅಧಿವೇಶನದಲ್ಲಿ ಹೇಳಿದ್ರ ಮಾತ್ರ ಸಾಲಲ್ಲ, ಶೀಘ್ರದಲ್ಲಿ ನೋಟಿಫಿಕೇಶನ್ ಹೊರಡಿಸಬೇಕು, ಉದ್ಯೋಗಾಕಾಂಕ್ಷಿಗಳಿಂದ ಅರ್ಜಿಗೆ ಆಹ್ವಾನಿಸಬೇಕು ಅಂತೇಳಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಯಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೇನೆ ಧಾರವಾಡದ ಜಿಲ್ಲಾಧಿಕಾರಿಗಳು ಹಲವಾರು ದಿನಗಳ ಹೋರಾಟ ಚಳುವಳಿಯನ್ನ ನಿನ್ನೆ ಒಂದು ಸುದೀರ್ಘವಾದಂತಹ ಮಾತುಕತೆ ಆಯಿತು. ಇಲ್ಲಿಯ ಯುವಜನರು, ಉದ್ಯೋಗಾಕಾಂಕ್ಷಿಗಳ ಆಕ್ರೋಶ, ಹತಾಶೆ ಎಲ್ಲವನ್ನೂ ಮನವರಿಕೆ ಮಾಡಿಕೊಡಲಾಯಿತು. ಹಲವಾರು ನಮ್ಮ ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಗಮನ ಸೆಳೆದು ಒಂದು ವರದಿಯನ್ನ ಕೊಟ್ಟು, ಇನ್ನೊಂದು 15ರಿಂದ 20 ದಿವಸ ನೀವು ಅತ್ಯಂತ ಶಾಂತತೆಯಿಂದಿರ್ರಿ, ನಿಮ್ಮೆಲ್ಲ ಬೇಡಿಕೆಗಳನ್ನ ಹಂತ ಹಂತವಾಗಿ ಈಡೇರಿಸಕ್ ಸಾಧ್ಯ ಇದೆ ಅಂತೇಳಿ ಮಾತನ್ನು ಕೊಟ್ಟಿದ್ದಾರೆ. ಹಾಗೇನೆ ಅವರಡಿಯಲ್ಲಿ ಇರ್ತಕ್ಕಂಥ ಈ ಧಾರವಾಡದ ಜಯನಗರ, ಕಲ್ಯಾಣ ನಗರ, ಶ್ರೀನಗರ ಈ ಏರಿಯಾಗಳಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಶೀಘ್ರದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಪ್ರಾರಂಭಿಸ್ತೇವೆ ಅಂತ ಹೇಳಿದಾರೆ. ಈ ಎಲ್ಲವುಗಳನ್ನ ನಾವು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಸ್ವಾಗತಿಸ್ತೇವೆ. ಸ್ನೇಹಿತರೆ, ನಮ್ಮ ಬೇಡಿಕೆಗಳು ಅತ್ಯಂತ ನ್ಯಾಯಯುತವಾದಂತಹ ಬೇಡಿಕೆಗಳು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ನೇಮಕಾತಿಯಲ್ಲಿ ಕನಿಷ್ಠ 5 ವರ್ಷ ವಯೋಮಿತಿಯನ್ನು ಸಡಿಲಿಕೆಗೊಳಿಸಬೇಕು. ಪೊಲೀಸ್ ಕಾನ್ಸ್ಟೇಬಲ್ಗೆ, ಒಬಿಸಿ, ಎಸ್ಟಿಗೆ 33, ಜಿಎಂಗೆ 30 ವರ್ಷ ಮಾಡಬೇಕು. ಹಾಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥ ಉದ್ಯೋಗಾಕಾಂಕ್ಷಿಗಳಿಗೆ ಪ್ರೀ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಬೇಕು. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗ್ಬೇಕಂದ್ರೆ ಪ್ರೀ ಟ್ರಾವೆಲಿಂಗ್ ಅರೇಂಜ್ಮೆಂಟ್ ಮಾಡಬೇಕು. ಹಾಗೇನೆ ನೇಮಕಾತಿ ಮಂಡಳಿಗಳಲ್ಲಿ ಒಂದು ವಾರ್ಷಿಕ ಕ್ಯಾಲೆಂಡರ್ ಅನ್ನ ಪ್ರಕಟಿಸಬೇಕು ಅಂತೇಳಿ ಏನು ಬೇಡಿಕೆ ಇಟ್ಟಿದ್ದೇವೆ. ಈ ಬೇಡಿಕೆ ಈಡೇರಿಸೋದಕ್ಕೋಸ್ಕರ ಒಂದು 15ರಿಂದ 20 ದಿವಸ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ, ಗಡುವು ಕೊಟ್ಟಿದ್ದೇವೆ. ಈ 20 ದಿನಗಳಲ್ಲಿ ಒಂದು ವೇಳೆ ನೋಟಿಫಿಕೇಶನ್ ಹೊರಡಿಸಲಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ರಾಜ್ಯದ ಎಲ್ಲ ಉದ್ಯೋಗಾಕಾಂಕ್ಷಿಗಳ ಸಾಮಾನ್ಯ ಸಭೆ ಮಾಡಿ ಮುಂದಿನ ಹೋರಾಟ ಚಳವಳಿಯ ರೂಪುರೇಷೆಗಳನ್ನ ಮತ್ತೆ ರೂಪಿಸಬೇಕಾಗ್ತದೆ ಅಂತೇಳಿ ಇವತ್ತು ನಾನು ಪತ್ರಿಕಾ ಮಾಧ್ಯಮದ ಮೂಲಕ ಈ ವಿಷಯನ ಪ್ರಕಟಿಸ್ತೇನೆ.